ಹಾಯ್ ಎಲ್ಲರಿಗೂ. ತುಂಬಾ ಜನ ನನ್ನ ಹತ್ರ ಕಮೆಂಟ್ಸ್ ಅಲ್ಲಿ ಕೇಳಿದ್ದೀರಾ, ಇದು ಈ ಮ್ಯಾಜಿಕಲ್ ಡ್ರಿಂಕ್ ಏನು, ಅದೇನು, ಯಾವ ತರ ಪ್ರಿಪೇರ್ ಮಾಡ್ತೀರಾ ಅಂತೆಲ್ಲ ತುಂಬಾ ಜನ ಕೇಳ್ತಿದ್ರಿ. ಇವತ್ತು ಇದ್ರ ಬಗ್ಗೆ ಹೇಳ್ತೀನಿ. ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತುಂಬಾನೇ ಪ್ರಾಬ್ಲಮ್ ಇತ್ತು, ಏನೇನು ಅಂತ ಹೇಳ್ತೀನಿ. ಬಟ್ ಅದೆಲ್ಲ ಸ್ಮಾಲ್ ಸ್ಮಾಲ್ ಪ್ರಾಬ್ಲಮ್ಮು. ಬಟ್ ಅದು ಅದ್ರ ಇರಿಟೇಷನ್ ಅನುಭವಿಸ್ತವ್ರಿಗೆ ಮಾತ್ರ ಅದು ಗೊತ್ತು, ಎಷ್ಟೊಂದು ಕಷ್ಟ. ಇದೇ ತರ ಪ್ರಾಬ್ಲಮ್ಮು ತುಂಬಾ ಜನಕ್ಕೆ ಇರ್ಬೋದು. ಈ ವಿಡಿಯೋ ನೋಡಿ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಇವತ್ತು ಆ ವಿಡಿಯೋ ಮಾಡ್ತಿದ್ದೀನಿ. ವಿಷಯ ಏನು ಅಂತ ಹೇಳಿದ್ರೆ, ಫಸ್ಟು ನನಗೆ ತುಂಬ 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 ಪ್ರಾಬ್ಲಮ್ ಕೊಟ್ಟಿದ್ದು ಏನು ಅಂತ ಹೇಳಿದ್ರೆ ಅಲರ್ಜಿ. ಏನು ಅಂದರೆ ಡಸ್ಟ್ ಅಲರ್ಜಿ. ಡಸ್ಟ್ ಆಗೋದೇ ಇಲ್ಲ, ತುಂಬ ಥಂಡಿ ವಸ್ತುಗಳಾಗೋದಿಲ್ಲ. ಅದಾದ ನಂತರ ಒಗ್ಗರಣೆ ಹಾಕೋದು ಅಥವಾ ಅನಿಮಲ್ಸು ಈ ಥರದ್ರೆಲ್ಲ ಹತ್ರ ಹೋಗೋದು ಈ ಥರದ್ದೆಲ್ಲ ಹಾಕ್ತಾನೆ ಇರಲಿಲ್ಲ. ಇಮಿಡಿಯೇಟ್ ತುಂಬ ಶೀನ್ ಬರ್ತಿತ್ತು. ಥ್ರೋಟ್ ಇನ್ಫೆಕ್ಷನು, ಶೀನು, ನನ್ನ ಕಿವಿ ಬ್ಲಾಕ್ ಆಗೋದು, ಮೂಗ್ ಬ್ಲಾಕ್ ಆಗೋದು, ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಅದೇ ಒಂದು ಅಲರ್ಜಿಯಿಂದ ಇಷ್ಟೆಲ್ಲ ಆಗಿದ್ದು. ಇದು ತುಂಬ ತುಂಬ ಆಗ್ತಾ ಆಗ್ತಾ ಎಲ್ಲಿ ತನಕ ಹೋಯ್ತು ಅಂತ ಹೇಳಿದರೆ, ಹಂಗೆ ಸೈನಸ್ ಅದು ಗೊತ್ತಿರ್ಬೋದು ಪೇಯ್ನು. ಸೊ ಇಲ್ಲೆಲ್ಲ ಪೇಯ್ನ್ ಬರೋದು, ಇದ್ರ ಕೆಳಗೆ ಇಲ್ಲಿ ಎಲ್ಲ ಪೇಯ್ನ್ ಬರೋದು. ತಲೆ ಬಗ್ಸಿದ್ರೆ ಎತ್ತಕ್ಕಾಗ್ತಿರ್ಲಿಲ್ಲ, ಅಷ್ಟು ಯಾರೋ ಒಂದು ಸೂಜಿ ತಗೊಂಡು ತಲೆ ಮೇಲೆ ಹೊಡೆದಂಗೆ ಅಷ್ಟು ನೋವಾಗೋದು ತಲೆ ಬಗ್ಸಿ ಎತ್ತೊತ್ತಿಗೆ. ಈ ಥರ ಪ್ರಾಬ್ಲಮ್ ತುಂಬ ಜನಕ್ಕಿದೆ ಅಂತ ನಂಗೆ ಗೊತ್ತು. ಈ ಪ್ರಾಬ್ಲಮ್ ನನಗೂ ಇತ್ತು. ಬಟ್ ಈ ಒಂದು ಪೌಡ್ರ್ ಯೂಸ್ ಮಾಡೋದ್ರಿಂದ ಅದರಿಂದ ತುಂಬಾ ರಿಲೀಫ್ ಸಿಕ್ಕಿದೆ. ಈ ಕಾರ್ಬ್ ಐಟಮ್ ಸ್ವಲ್ಪ ಜಾಸ್ತಿ ತಗೊಳ್ತಿದೆ, ಅಂದರೆ ದೋಸೆ, ರೈಸ್ ಇದೆಲ್ಲ ಸ್ವಲ್ಪ ಜಾಸ್ತಿನೇ ತಗೊಳ್ತಿದ್ದೆ. ಆವಾಗಲೂ ಫ್ರೂಟ್ಸ್ ಎಲ್ಲ ತಿಂತಿದ್ದೆ, ಬಟ್ ಇವಾಗ ತಗೊಳ್ತಿದ್ದೀನಲ್ಲ ಆ ಥರ ತಿಂತಿರಲಿಲ್ಲ. ಅದೇನಾಗ್ತಿತ್ತು, ಈ ಕಫಕ್ಕೆಲ್ಲ ತುಂಬ ಎಫೆಕ್ಟ್ ಆಗುತ್ತೆ. ಅಂದರೆ ತುಂಬ ಕಾರ್ಬ್ಸ್ ತಗೊಳ್ಳೋದು ಕಫನ ಜಾಸ್ತಿ ಉತ್ಪತ್ತಿ ಮಾಡುತ್ತೆ. ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು. ಡೈಜೆಷನ್ ಪ್ರಾಬ್ಲಮ್ ಇದ್ದಿದ್ದು, ನಾನು ಏನೇ ತಿಂದರೂ ಅಷ್ಟು ಈಸಿಯಾಗಿ ನಂಗೆ ಡೈಜೆಷನ್ ಆಗ್ತಿರ್ಲಿಲ್ಲ. ನಾನು ಎಷ್ಟೇ ಕಡಿಮೆ ತಿಂದ್ರೂ ನನಗೆ ಡೈಜೆಷನ್ ಅಷ್ಟು ನೀಟಾಗಿ ಆಗ್ತಿರಲಿಲ್ಲ. ತಿಂದಿದ್ದೆಲ್ಲ ಇಲ್ಲೇ ಇದೇನೋ ಅನ್ನೋ ಲೆವೆಲಿಗೆ ಫೀಲ್ ಆಗ್ತಿತ್ತು. ಅವಾಗ ಎಲ್ಲ ಉಬ್ಬಿಸಿರೋದು, ಒಂದು ಟೀ ಕುಡಿದ ತಕ್ಷಣ ಹೊಟ್ಟೆ ಉಬ್ಬಿಸೋದು, ಒಂದು ಏನೋ ಮಧ್ಯಾಹ್ನದ್ದು ಊಟ ಫಿಶ್ಶು ಅಥವಾ ಏನಾದರೂ ನಾನ್ ವೆಜ್ ಎಲ್ಲ ಸ್ವಲ್ಪ ಚೆನ್ನಾಗಿ ತಿಂದರೆ ಹೊಟ್ಟೆ ಎಲ್ಲ ಫುಲ್ ಉಬ್ಬರಿಸಿರೋದು. ಅಲರ್ಜಿ, ಇನ್ನೊಂದು ಡೈಜೆಷನ್, ಇನ್ನೊಂದು ಪೀರಿಯಡ್ಸಲ್ಲಿ ಪ್ರಾಬ್ಲಮ್ ಇತ್ತು. ಪೀರಿಯಡ್ಸಲ್ಲಿ ಯಾವ ಥರ ಅಂತೇಳಿದರೆ, ಒನ್ ವೀಕ್ ಮುಂಚೆಯಿಂದನೇ ನನಗೆ ಕೈಕಾಲೆಲ್ಲ ಸಿಕ್ಕಾಪಟ್ಟೆ ಪೇಯ್ನ್ ಆಗೋದು. 1 ವೀಕ್ ಮುಂಚೆನೇ ಕೈಕಾಲೆಲ್ಲ ತುಂಬ ಎಳ್ತಾ, ಸೊಂಟ ನೋವು, ಹೊಟ್ಟೆ ನೋವು ಎಲ್ಲನೂ ಆಗ್ಬಿಡೋದು. ನನಗೆ ಗೊತ್ತಾಗ್ತಿತ್ತು ಇನ್ನೊಂದು ವಾರ ಇದೆ ಅನ್ನುವಾಗಲೇ, ಇನ್ನೂ 1 ವೀಕ್ ಇದೆ, ಇನ್ನು 1 ವೀಕ್ ಫುಲ್ ನಾನು ಈ ನೋವನ್ನು ಅನುಭವಿಸ್ಬೇಕು ಅನ್ನೋ ಥರ. ಆದ ನಂತರನೂ ಮತ್ತೇನೋ ಒಂದು 6-7 ಡೇಸ್ ತನಕ ಮತ್ತೇನೋ ಕಂಟಿನ್ಯೂಸ್ ಪೇಯ್ನು, ಡಿಸ್ಚಾರ್ಜು ಇದೆಲ್ಲ ಇರ್ತಿತ್ತು. ಅದಾದ ನಂತರ ಲೆಫ್ಟ್ ಓವರಿಯಲ್ಲಿ ಸಿಸ್ಟ್ ಇದೆ ಅಂತಲೂ ಹೇಳಿದರು, ಅದು ಸಿಕ್ಕಾಪಟ್ಟೆ ಪೇಯ್ನ್ ಆಗೋದು. ಸೊ ಇದೆಲ್ಲ ಸೇರಿ ಒಂಥರ ವಿಚಿತ್ರ ಆಗೋಗ್ಬಿಟ್ಟಿತ್ತು. ಹಾರ್ಮೋನಲ್ ಇಂಬ್ಯಾಲೆನ್ಸು ಇದು ಆಲ್ಮೋಸ್ಟ್ ಹೆಣ್ಮಕ್ಳಲ್ಲಿ ಆಗುವಂಥದ್ದು. ಸೊ ಅದು ಆದಾಗ PCOD, PCOS ಈ ಥರದ್ದೆಲ್ಲ ಏನೇನಿದೆ ಆ ಥರದ್ದೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಫುಡ್ಡಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೂ ಈ ಥರದ್ದೆಲ್ಲ ಆಗುತ್ತೆ. ತುಂಬ ಜಂಕ್ ಫುಡ್ಡು ಅದೆಲ್ಲ ತೊಗೊಳ್ಳುವಾಗಲೂ ಈ ಥರದ್ದಾಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆದ ನಂತರ ಹೇರ್ ಫಾಲ್ ಆಗುತ್ತೆ, ಆಮೇಲೆ ಸ್ಕಿನ್ ಎಲ್ಲ ಡಲ್ ಆಗುತ್ತೆ, ತುಂಬ ಪಿಂಪಲ್ಸು ಆ ಥರದ್ದು ಎಲ್ಲ ಸ್ಕಿನ್ನಲ್ಲಿ ಇರಿಟೇಷನ್ಸ್ ಎಲ್ಲ ಜಾಸ್ತಿ ಸ್ಟಾರ್ಟ್ ಆಗೋದು. ಸೊ ಡಾರ್ಕ್ ಸರ್ಕಲ್ಸು ಈ ಥರದ್ದೆಲ್ಲ ತುಂಬಾ ಸ್ಟಾರ್ಟ್ ಆಗುತ್ತೆ. ಒಂದಂತ ಹೇಳೋಕ್ಕಾಗಲ್ಲ, ತುಂಬಾ ವೇರಿಯೇಷನ್ಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ. ನನ್ನ ಮಗನಿಗೂ ಸಮೇತ ಅಲರ್ಜಿ, ಡಸ್ಟ್ ಅಲರ್ಜಿ ಇದೆ. ಅಂದರೆ ಅವನು ಈ ಚಳಿಗಾಲದಲ್ಲಂತೂ, ಈ ಅಲರ್ಜಿ ಇರೋರಿಗಂತೂ ತುಂಬಾ ಕಷ್ಟ. ಎಷ್ಟೋ ಜನ ಅನುಭವಿಸ್ತಿರ್ತಾರೆ, ನಂಗೆ ಗೊತ್ತು, ನಾನು ಅನುಭವಿಸಿದ್ದೀನಿ. ನನಗೆ ಯಾವ ಥರ ಇತ್ತು ಅಂತ ಹೇಳಿದ್ರೆ, ರಾತ್ರಿ ಮಲಗಿ ಜಸ್ಟ್ ಬೆಡ್ಶೀಟ್ ಹಿಂಗೆ ತೆಗಿಯೋಂಗಿರಲಿಲ್ಲ. ಹಿಂಗೆ ತೆಗೆದ ತಕ್ಷಣ ಅಲ್ಲಿಂದ ಶುರುವಾಗೋದು ಶೀನಕ್ಕೆ. ಒಂದು ದಿನ ಇಡೀ ಅದೆಷ್ಟು ಶೀನ್ ಬರ್ತಿತ್ತು ಅಂತಲೇ ಇಲ್ಲ. ಒಂದು ಬಾತ್ರೂಮಿಗೆ ಹೋಗೋಂಗಿಲ್ಲ, ಒಂದು ತಲೆಗೆ ಸ್ನಾನ ಮಾಡುವಾಗಿಲ್ಲ, ಎಲ್ಲ ಆದ ತಕ್ಷಣ ಶೀನು. ಒಂಚೂರು ಮನೆ ಕಸ ಗುಡಿಸೋ ಆಗಿರ್ತಿರ್ಲಿಲ್ಲ, ಒಗ್ಗರಣೆ ಹಾಕೋ ಆಗಿಲ್ಲ, ಹಾಕಿದ ತಕ್ಷಣ ಶೀನು, ಮನೆ ಕಸ ಗುಡಿಸೋ ಶೀನು, ಬರೀ ಶೀನದೇ ಆಗಿತ್ತು. ಸೊ ಡಾಕ್ಟರ್ ಏನಂತ ಹೇಳಿದ್ರು ಅಂದರೆ, ತುಂಬ ಒಂದಿಷ್ಟು ಟ್ಯಾಬ್ಲೆಟ್ ಕೊಟ್ಟರು. ಹಾಗೆ ಮೂಗಿಗೆ ಹಾಕೋ ಡ್ರಾಪ್ಸ್ ತುಂಬ ಜನ ಗೊತ್ತಿರ್ಬೋದು, ಅದನ್ನು ಕೊಟ್ಟರು. ಯಾಕೆಂದರೆ ಸೊ ನಾನೇನು ಮಾಡಿದೆ ಅಂತ ಹೇಳಿದರೆ, ಅದನ್ನು ನನ್ನ ಮಗನಿಗೆ ಅಭ್ಯಾಸನೇ ಮಾಡಲಿಲ್ಲ, ಹಾಗೆ ನಾನು ಹಾಕ್ಕೊಳ್ತಿರ್ಲಿಲ್ಲ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಟೈಮ್ ಯೂಸ್ ಮಾಡಿದ್ವಿ ಅಷ್ಟೇ. ಇದನ್ನು ಕಂಟಿನ್ಯೂ ಯೂಸ್ ಮಾಡಿದರೆ ಇದು ನಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು. ಹಾಗೆ ನನಗಿಂತಲೂ ನನ್ನ ಮಗನ ಬಗ್ಗೆ ನನಗೆ ತುಂಬ ಯೋಚನೆ ಇತ್ತು. ಈಗಿಂದನೇ ಅವ್ನ ಮೂಗಿಗೆಲ್ಲ ಈ ಥರ ಡ್ರಾಪ್ಸ್ ಹಾಕ್ತಾನೆ ಬಂದರೆ ನಾಳೆ ದಿನ ತುಂಬ ಕಷ್ಟ ಆಗ್ಬೋದು ಅಂತ ಏನಾದರೂ ಒಂದು ಯೋಚನೆ ಮಾಡಲೇಬೇಕು ಅಂತ ತುಂಬ ಕೂತ್ಕೊಂಡು ಪ್ರತಿಯೊಂದೂ
ಸರ್ಚ್ ಮಾಡಿ 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 ಯಾವುದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ. ನನಗೆ ಯಾವ ಥರ ಬೇಕಿತ್ತು ಅಂತ ಹೇಳಿದರೆ ಟೋಟಲ್ಲು ನನ್ನ ಸ್ಕಿನ್ ಚೆನ್ನಾಗಿರಬೇಕು, ಹೇರ್ ಚೆನ್ನಾಗಿರಬೇಕು, ನನ್ನ ಹೆಲ್ತು ಇಂಪ್ರೂವ್ಮೆಂಟ್ ಆಗಬೇಕು. ಸೊ ಏನೇನು ಹಾಕಿದರೆ ಏನಾಗುತ್ತೆ ಅಂತ ತುಂಬ 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 ಹುಡುಕಿ ಅದನ್ನ ಬರೆದಿಡ್ಕೊಂಡು ಇದನ್ನು ಮಾಡಿರೋವಂಥದ್ದು. ಇದರಲ್ಲಿ ಏನೇನು ಹಾಕಿದ್ದೀನಿ ಎಲ್ಲ ನನಗೆ ತೋರಿಸ್ತೀನಿ. ಪೌಡ್ರ್ ತಗೊಂಡು ಒನ್ ಇಯರ್ ತನಕ ಕಂಟಿನ್ಯೂಸ್ಲಿ ತಗೊಂಡೆ. ಈ ಅಲರ್ಜಿಗೆಲ್ಲ ಒಂದು 2-3 ಮಂತ್ಸ್ ಅನ್ನೋವಾಗಲೇ ನಂಗೆ ಸ್ವಲ್ಪ ಎಫೆಕ್ಟ್ ಎಲ್ಲ ಆಗೋದು ಗೊತ್ತಾಗ್ತಾ ಹೋಯಿತು. ಹಾಗೆ ಒಂದು 5-6 ಮಂತ್ ಅನ್ನೋಂಗೆ ನನಗೆ ಹೇರಲ್ಲಿ ಸ್ಕಿನ್ನಲ್ಲಿ ಎಲ್ಲ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗ್ತು. ಸೊ ಇದನ್ನೇನು ಮಾಡಿದೆ, ಇದನ್ನು ಕಂಟಿನ್ಯೂ ಮಾಡಿಬಿಟ್ಟೆ. ಇದರಲ್ಲಿ ನಾನು 22 ಐಟಮ್ಸ್ ಹಾಕಿದ್ದೀನಿ. ಬಂದರೆ ಅಂತೂ ನನಗೆ ತುಂಬ ಹೇರ್ ಫಾಲ್ ಆಗೋದು. ಬಟ್ ಈ ಸರಿ ಈ ಚಳಿಗಾಲದಲ್ಲಿ ನನಗೆ ಹೇರ್ ಫಾಲ್ ಅಷ್ಟೊಂದು ಆಗೇ ಇಲ್ಲ. ನಾರ್ಮಲಾಗಿ ಸ್ವಲ್ಪ ಆಗುತ್ತೆ, ಅದೆಲ್ಲರಿಗೂ ಆಗುತ್ತೆ. ಮತ್ತು ಹೊಸ ಹೇರ್ ಗ್ರೋತ್ ಆಗುತ್ತಲ್ಲ ಆ ಥರ ನಾರ್ಮಲ್ ಆಗುತ್ತೆ. ಬಟ್ ಹೆವಿ ಆ ಥರ ನನಗೆ ಇದುವರೆಗೂ ಆಗಿಲ್ಲ. ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಇದನ್ನು ಇನ್ನೂ ಸ್ವಲ್ಪ ಜನಕ್ಕೆ ಈಗ ಆಲ್ರೆಡಿ ನಾನು ಪ್ರಿಪೇರ್ ಮಾಡಿ ಕೊಡ್ತಿದ್ದೀನಿ. ವೆಯ್ಟ್ ಲಾಸಿಗೂ ತೊಗೊತಿದ್ದಾರೆ, ಹಾಗೆ ಈ ಅಲರ್ಜಿ, ಶೀತ, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಸೊ ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು ಅನ್ನೋರು, ಹಾಗೆ ಹೇರ್ ಗ್ರೋತ್ ಚೆನ್ನಾಗಾಗಬೇಕು, ಸ್ಕಿನ್ ಚೆನ್ನಾಗಾಗಬೇಕು ಅನ್ನೋರು ತುಂಬ ಜನ ತೊಗೊತಿದ್ದಾರೆ. ತಮಗೆ ಸ್ಟಾರ್ಟ್ ಮಾಡಿದಾಗ ಒಂದು 4.5 ಇಯರ್, ಸೊ 4.5-5 ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಅವನು ಈಗ ತುಂಬ ರಿಲೀಫ್ ಆಗಿದ್ದಾನೆ. ಈಗ ನಾನು ಹಾಕಿರುವಂಥ 22 ಐಟಮ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಫಸ್ಟ್ನೇದು ಕರ್ಬೇವಿನ ಸೊಪ್ಪು, 2ನೇದು ನುಗ್ಗೆ ಸೊಪ್ಪು, ಹಾಗೆ 3ನೇದು ಅರಿಶಿನ, 4ನೇದು ಪುದೀನ. ಓಕೆನಾ, ಇದು 4ನೇದು. ಇನ್ನು ರಾ ತೊಗೊಬಂದು ಅದಾದ ನಂತರ ಪೌಡ್ರ್ ಮಾಡ್ಕೊಂಡಿರೋದು. ಯಾವುದೂ ಪೌಡರ್ ಫಾರ್ಮಲ್ಲಿ ನಾನು ತೊಗೊಳಲ್ಲ. ಇದು ಶತಾವರಿ ಬೇರು, 6ನೇದು ಮಂಜಿಷ್ಟ, 7ನೇದು ಮಧು, ಅದಾದ ನಂತರ 8ನೇದು ನೆಲ್ಲಿಕಾಯಿ. ಓಕೆ, ನಾನು ನೆಲ್ಲಿಕಾಯಿನೂ ಮನೆಯಲ್ಲೇ ತುರಿದು ಪುಡಿ ಮಾಡಿಟ್ಕೊಂಡಿದ್ದೆ ಅದು. 10ನೇದು ಶುಂಠಿ, ಹಾಗೆ 10 ಜೀರಿಗೆ, 11 ಸೋಂಫ ಕಾಳು, 12 ಧನಿಯಾ, 13ನೇದು ಓಂಕಾಳು, 14 ಬ್ಲ್ಯಾಕ್ ಜೀರಿಗೆ, ಹಾಗೆ 15 ಚಕ್ಕೆ, 16 ಲವಂಗ, 17 ಬಜೆ, 18 ಸ್ವಲ್ಪ ಜಾಯಿಕಾಯಿ, 20ನೇದು ಏಲಕ್ಕಿ, 20ನೇದು ಕಾಳು ಮೆಣಸು, 1ನೇದು ಅಗಸೆ ಬೀಜ, 22ನೇದು ಸ್ವಲ್ಪ ಮೆಂತೆ. ಜೀರಿಗೆ, ಮೆಂತೆ, ಹಾಗೆ ಧನಿಯಾ, ಓಂಕಾಳು, ಫ್ಲ್ಯಾಕ್ಸ್ ಸೀಡು, ಈ ಥರದನ್ನೆಲ್ಲ ನಾನು ತುಂಬ ಲೋ ಫ್ಲೇಮಲ್ಲಿ ನೀಟಾಗಿ ಸ್ವಲ್ಪ ಅದು ಒಂದು ಸ್ಮೆಲ್ ಬರುತ್ತೆ ಅದರದ್ದು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ತೀನಿ. ಹಾಗೆ ನೆಕ್ಸ್ಟು ಇರುವಂಥ ಐಟಮ್ನೆಲ್ಲ ಸ್ವಲ್ಪ ಹಾಗೆ ಬಿಸಿ ಮಾಡ್ಕೊಂಬಿಡ್ತೀನಿ. ಬಿಸಿ ಮಾಡಿಕೊಂಡು ಇದನ್ನು ಚೆನ್ನಾಗಿ ಪೌಡ್ರ್ ಫಾರ್ಮಲ್ಲಿ ಮಾಡ್ಕೋಬೇಕು. ಹಾಕಿರುವಂಥ ಐಟಮ್ ನೀವು ಒಂದೊಂದನ್ನೇ ನೀವು ಗೂಗಲಲ್ಲಿ ಹೋಗಿ ಜಸ್ಟ್ ಸರ್ಚ್ ಮಾಡಿ ನೋಡಿದ್ರೂ ನಿಮಗೆ ಅದರಲ್ಲಿ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ನಮ್ಮ ಬಾಡಿಗೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಏನು ಅಂತ ಹೇಳಿದರೆ ಎಲ್ಲನೂ ನಾವು ಡೈಲಿ ಒಂದೊಂದು ಸ್ಪೂನ್ ಎಲ್ಲ ತೊಗೊಳ್ತಾ ಇರೋಕ್ಕಾಗಲ್ವಲ್ಲ. ಸೊ ಎಲ್ಲದೂ ಪೌಡರ್ ಫಾರ್ಮಲ್ಲಿ ಮಾಡಿ ಮಿಕ್ಸ್ ಮಾಡಿ ತಗೊಳ್ಳುವಾಗ ಎಲ್ಲದ್ರದ್ದು ಕಂಟೆಂಟು ನಮಗೆ ಡೈಲಿ ಸ್ವಲ್ಪ ಸಿಗ್ತಾ ಹೋಗುತ್ತೆ. ಆವಾಗ ಸ್ವಲ್ಪ ಟೈಮ್ ಆದ ನಂತರ ನಮಗೆ ಅದ್ರ ಬೆನಿಫಿಟ್ಟು ತುಂಬಾ ಚೆನ್ನಾಗಿ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನಂತೂ ತುಂಬ ಪೇಷನ್ಸಿಂದನೇ ಇದನ್ನು ಟ್ರೈ ಮಾಡ್ತಾ ಹೋಗಿದ್ದು. ಬಟ್ ನನಗೆ ಇವಾಗ ಹೆಲ್ತಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಇದನ್ನು ನಾನು ಇವಾಗ ಕಂಟಿನ್ಯೂ ಆಗಿ ತಗೊಳ್ತಿದ್ದೀನಿ. ಹಾಗೆ ನೀವೇನು ನೋಡ್ತಿದ್ದೀರಾ, ಒಂದೂ ನಾನು ಯಾವುದು ಪೌಡರ್ ಫಾರ್ಮಲ್ಲಿ ತೊಗೊತಿಲ್ಲ, ಪ್ರತಿಯೊಂದೂ ರಾ ಆಗಿ ತಂದೇ ಪೌಡ್ರ್ ಮಾಡ್ತಾ ಇರೋದು. ಸಿಂಪಲ್ಲಾಗಿ ಇದರಲ್ಲಿರೋ ಬೆನಿಫಿಟ್ ಎಲ್ಲ ನಿಮಗೆ ಏನೇನು ಅಂತ ನಾನು ಹೇಳೋದಾದರೆ, ಇದು ಫಸ್ಟು ನಿಮ್ಮ ಇಮ್ಯುನಿಟಿನ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ಹಾಗೆ ವೆಯ್ಟ್ ಲಾಸಿಗೆ ಎಲ್ಪ್ ಮಾಡುತ್ತೆ. ಸ್ಟ್ರೆಸ್ ಲೆವೆಲ್ಸ್ನ ಕಮ್ಮಿ ಮಾಡ್ತಾ ಬರುತ್ತೆ. ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗುತ್ತೆ. ಕಾಫು, ಕೋಲ್ಡು ಇದಕ್ಕೆಲ್ಲ ತುಂಬಾ ಒಳ್ಳೆಯದು. ಹಾಗೆ ಬ್ಲೋಟಿಂಗು, ಗ್ಯಾಸ್ಟ್ರಿಕ್ಕು, ಅದರಲ್ಲಿ ಯೂಸ್ ಮಾಡಿರುವಂಥ ಶತಾವರಿ ಇದೆಯಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸಿಗೆ ತುಂಬಾ ಒಳ್ಳೆಯದು. ಫ್ಲ್ಯಾಕ್ಸ್ ಸೀಡು ಅಷ್ಟೇ. ಹಾಗೆ ಮಂಜಿಷ್ಟ ನಮ್ಮ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ, ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ಜ್ಯೇಷ್ಠ ಮಧು ನಮ್ಮ ಕಫ, ಕೋಲ್ಡು ಇದಕ್ಕೆಲ್ಲ ತುಂಬಾ ಒಳ್ಳೆಯದು. ಸ್ಕಿನ್ನಿಗೂ ತುಂಬಾ ಒಳ್ಳೆಯದು. ಇದರಲ್ಲಿ ಫೈಬರ್ ಕಂಟೆಂಟು ಇರುತ್ತೆ, ಡೈಜೆಷನಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಕೇರು, ಹೆಲ್ತ್ ಕೇರು, ಹಾಗೆ ಹೇರ್ ಕೇರು ಎಲ್ಲದೂ ಇದರಲ್ಲೇ ಆಗುತ್ತೆ. ಇದರಲ್ಲಿ ನುಗ್ಗೆ ಸೊಪ್ಪು, ಕರ್ಬೇವಿನ ಸೊಪ್ಪು, ನೆಲ್ಲಿಕಾಯಿ ಇದನ್ನೆಲ್ಲ ಯೂಸ್ ಮಾಡಿರೋದ್ರಿಂದ ಏರು ತುಂಬ ಚೆನ್ನಾಗಿ ಏರ್ ಗ್ರೋತ್ ಆಗುತ್ತೆ. ಹಾಗೆ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ಪಿಂಪಲ್ ಯಾರಿಗೆ ತುಂಬ ಇದೆಯೋ ಅವರಿಗೆಲ್ಲ ತುಂಬ ನೀಟಾಗಿ ಪಿಂಪಲ್ ಆಗೋದು ಕಂಟ್ರೋಲ್ ಆಗುತ್ತೆ. ಬಾಡಿಯಲ್ಲಿ ಇರುವಂಥ ಕಲ್ಮಶಗಳನ್ನೆಲ್ಲ ನಿಧಾನವಾಗಿ ಹೊರ ತೆಗಿತಾ ಬರುತ್ತೆ. ಹಾಗೆ ನಿದ್ದೆ ಯಾರಿಗೆ ಚೆನ್ನಾಗಿ ಬರಲ್ಲ, ನಿದ್ದೆಯಲ್ಲೂ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ.
ಬೆನಿಫಿಟ್ ಎಷ್ಟು ಹೇಳಿದ್ರು ಮುಗಿಯೋದೇ ಇಲ್ಲ, ಬೇಕಾದಷ್ಟು ಬೆನಿಫಿಟ್ ಇದೆ ಇದು ಹೆಲ್ತಿಗೆ. ಹಾಗೆ ಅಥವಾ ನೈಟ್ ಯಾವುದಾದ್ರೂ ಒನ್ ಟೈಮ್ 1 ಸ್ಪೂನ್ ಇದನ್ನ ಬಿಸಿನೀರಲ್ಲಿ ತೊಗೊಂಡ್ರೆ ಸಾಕು, ತುಂಬಾ ಬೆನಿಫಿಟ್ ಆಗುತ್ತೆ. ಏನೇನು ಹಾಕಿದ್ದೀನಿ ಪ್ರತಿಯೊಂದನ್ನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಪೌಡ್ರ್ ಏನಾದರೂ ಬೇಕು ಅಂತ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಕೊಟ್ಟಿರ್ತೀನಿ, ನೀವು ಮೆಸೇಜ್ ಮಾಡ್ಬೋದು. ನಾನು ಆ ಮೆಸೇಜ್ನ ನೋಡಿ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಸೊ ಯಾರಿಗೆಲ್ಲ ಪೌಡ್ರ್ ಅವಶ್ಯಕತೆ ಇದೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ. ಸೊ ಅಷ್ಟೋ ತನಕ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ, ಮಾಡ್ಕೊಳಕ್ಕಾಗುತ್ತೆ ಅನ್ನೋರು ಖಂಡಿತವಾಗ್ಲೂ ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡಿ. ಇದರಿಂದ ತುಂಬಾ ಬೆನಿಫಿಟ್ ಆಗಿದೆ. ಎಷ್ಟೋ ಹೆಲ್ತ್ ಇಶ್ಯೂಗಳನ್ನ ನಾನು ಸರಿ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ ಈ ಪೌಡ್ರನ್ನ ಯೂಸ್ ಮಾಡಿ. ಸೊ ನಿಮಗೂ ಇರುವಂಥ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಗಳು ಇದರಿಂದ ಸರಿ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.